ಇಷ್ಟುದೇ ಇನ್ನೂ ಹುಟ್ಟಿ 3-4 ತಿಂಗಳಾಗಿದೆ, ಆಲ್ರೆಡಿ ನನ್ನ ಮಗನ ಕಚ್ಚಕ್ಕೆ ಹೋಗ್ತಿದ್ಯಾ ನೀನು? ಹಾಂ, ಅವನೇನು ಮಾಡ್ದ ನಿಂಗೆ? ಬಾ ಮಗನೆ, ಬಾ, ಹತ್ತು ಕೈ ಮೇಲೆ ಹತ್ತು. ಹತ್ತು. ಒಂದು ಕೈಯಲ್ಲಿ ಫೋನ್ ಇದೆ, ಒಂದು ಕೈಯಲ್ಲಿ ಏನೂ ಇಲ್ಲ. ಹತ್ತು, ನಂಗೆ ಹಿಡ್ಕೊಳಕ್ಕಾಗಲ್ಲ. ಹತ್ತು ಮಗನೇ. ಟಮಾರ್ ಅಂತ ಬಿಟ್ರೆ ಅಲ್ಲಿ ಮೂತಿ ಮುಸುಡಿ ಎಲ್ಲ ಒಡೆದೋಗುತ್ತೆ. ಹತ್ತು, ಬೇಗ ಹತ್ತು ಮಗನೇ. ಕರ್ನು ಕುಸೆ, ಹತ್ತು. ನನಗೆ ಕಷ್ಟ ಆಗುತ್ತೆ ಹತ್ತಿವಾಗ. ಯಸ್, ಇಟ್. ಇಷ್ಟುದೇ ಇನ್ನೂ ಹುಟ್ಟಿ 3-4 ತಿಂಗಳಾಗಿದೆ, ಆಲ್ರೆಡಿ ನನ್ನ ಮಗನ ಕಚ್ಚಕ್ಕೆ ಹೋಗ್ತಿದ್ಯಾ ನೀನು? ಹಾಂ, ಅವನೇನು ಮಾಡ್ದ ನಿಂಗೆ? ಸುಮ್ಮನಿರೋ, ಅವ್ನ ತಂಟೆಗೆ ಹೋಗ್ಬಾರ್ದು. ಇವಳು ಆಟ ಆಡ್ಕೊಂಡಿರೋದು. ಅವನು ಕಚ್ಚಿದ್ರೆ ಗೊತ್ತಲ್ಲ, ನಿನ್ನೆ ಹೆಂಗೆ ಕಚ್ಚಿದೆ ನಿನಗೆ? ನೋ ಜಾನು, ಸುಮ್ಮನೆ ಇರೋ. ಅವನು ಎಂತಕ್ಕೆ ತೊಂದರೆ ಕೊಡಕ್ಕೆ ಹೋಗ್ತೀಯಾ? ಇವಳು ಆಟ ಆಡ್ತಿರೋದು ಸುಂದ್ರಿ. ಈ ರೀತಿ ಆಟ ಆಡೋದು. ನೀನು ಆಚೆ ಬರ್ತೀಯಾ? ಬಂದ್ಬಿಡು, ಕಚ್ಚಾಡಬಾರ್ದು ಅಷ್ಟೇ. ಬಾ, ಹತ್ತೆ ಮಾರತ್ತೆ, ಹತ್ತು. ನೋ, ಕಣ್ಣಂಗಲ್ಲಿ ಕೋಪ ಬಂತಲ್ಲಿ ನೋಡಲಿ, ಕಚ್ಚಿ ಬಿಸಾಕ್ತಾನೆ ನಿನಗೆ. ಕಣ್ಣ ಕಸ್ತಳೆ, ಕಸ್ತಳೆ. ಅದೇ ನನ್ನ ಮಗ ನಿನ್ನ ಕಚ್ಚಿ ತುಂಡು ಮಾಡಿಬಿಡ್ತಾನೆ. ಇವಾಗ ಹೊರಟ್ಲು ಬಿತ್ಕೊಳಕ್ಕೆ. ಹತ್ತು ಮೇಲೆ ಹೌದಂತೂ. ಜಾನೋ, ಕೂತಲ್ಲಿ. ಜಾನು ಬೇಡ ಇವತ್ತು. ಜಾನು ಮೇಲೆ ಕೋಪ ಬಂದಿದೆ ನನಗೆ. ಒಂದೇ ಬಾಯಿ ಲಬಕ್ ಅಂದ್ಬಿಟ್ರೆ ಮುಗೀತು. ಇನ್ನೂ ಚಿಕ್ಕೋಳು, ಆಯಿತಾ? ಹಾಂ, ಅವ್ನು ಕಚ್ಚಿದ್ರೆ ಗೊತ್ತಲ್ಲ ಆಮೇಲೆ ಏನಾಗುತ್ತೆ ಕತೆ ಅಂತ. ಬೇಬಿಗೆ ಎಂತ ಮಾಡಬೇಕು? ಬೇಬಿಗೆ ಮಸಾಜ್ ಮಾಡಬೇಕಾ? ಹಾಂ, ಬೇಬಿ ಡ್ಯಾನ್ಸ್ ಮಾಡ. ರೂಬಿ ಡ್ಯಾನ್ಸ್ ಮಾಡ್ತಾಳೆ ಬಿಟ್ರೆ. ಜಾನು, ಅವನಿಗೆ ಕಚ್ಚಕ್ಕೆ ಹೋಗ್ಬೇಡ ನೀನು ಪಾಪ. ಅದೇ ಅವ್ನು ಕಚ್ಬಿಡ್ತಾನ ನಿನಗೆ. ಅಯ್ಯಪ್ಪ, ಬಾ ಮಗನೆ, ಬೇಡ ಬಾ, ನಾವಿಬ್ರು ಬೇರೆ ಕಡೆ ಹೋಗೋಣ ಬಾ. ನಾವಿಬ್ರು ಹೋಗೋಣ ಬಾ. ಅವಳು ಬೇಡ. ಕಾರ್ನ ಗುಡ್ ಬೈ, ಕಾರ್ನ ಗುಡ್ ಬೈ. ಎಸ್, ಕಾರ್ನ ಗುಡ್ ಬಾಯ್ ಅಲ್ವಾ ಮಗನೆ? ಆಲ್ವೇಸ್ ನೀನು ಗುಡ್ ಬಾಯ್ ಅಲ್ವಾ? ಅಲ್ಲಿ ನನ್ನ ಹೆಂಡತಿ ಕುಕ್ಕಿದ್ದಾಳೆ, ಅವಳಿಗೆ ಬೇಕು ಅಂತ ನಾಟಕ ಮಾಡ್ತಾಳೆ. ಇವನ್ನ ನಾನು ಆಚೆ ಕರ್ಕೊಂಡಾಗೆಲ್ಲ ಅವಳು ನಾಟಕ ಮಾಡೋದು. ಯಾವ ರೀತಿ ಅಂದರೆ, ಬೇಕು ಅಂತಲೇ ಕಿರ್ಚೋದು, ತುಂಬ ಓವರಾಗಿ ಕಿರಿಸ್ತಾಳೆ. ಅವನ್ನ ಒಳಗೆ ಕರ್ಸ್ಕೋಬೇಕು. ಆಮೇಲೆ ರಕ್ಕೆ ಎಲ್ಲ ಬಡ್ದು ಬೇಕು ಅಂತ ಅವನಿಗೆ ತಲೆ ಕೆಡಿಸೋದು. ಅಂದರೆ ಇವಳಿಗೇನಾಯಿತು ಅನ್ನೋ ರೀತಿ ಇವನು ಹೆದರ್ಕೊಂಡು ಓಡ್ಬೇಕಲ್ಲಿಗೆ. ಅವಳು ಬೇಕು ಅಂತ ಡ್ರಾಮಾ ಮಾಡೋದು. ಅಷ್ಟೆಲ್ಲ ಸೀನ್ ನಡೆಯುತ್ತೆ ಇಲ್ಲಿ. ಕರ್ಣ ಬಾಯಲ್ಲೇ, ತಿಂಡಿ ಕೊಡ್ತೀನಿ ಬಾ. ತಿಂಡಿ ಕೊಡ್ತೀನಿ ಅಂದರೆ ಓಡ್ ಬರ್ತಾನೆ. ನಿದ್ದೆ ಬಂತ ಆ್ಯಕ್ಚುಲಿ ಕರ್ಣಂಗೆ, ನಿದ್ದೆ ಮೂಡು. ಬಾ ಮಗನೆ ಬಾಯಲ್ಲೇ.
ಆಯ್ತು ಬಿಡು, ಜಾನು ಕರ್ತೀನಿ. ಜಾನು ಕಮ್, ಜಾನು ಬರ, ಜಾನು ಬಾ, ಜಾನು ಕರ್ಕೊಬರ್ತೀನಪ್ಪ ಹೋಗಿ. ಕರ್ನ ಬೇಡ, ಜಾನು ಕರ್ಕೊಂಬರ್ತೀನಿ. ಕರ್ನ ಬೇಡ, ಜಾನು ಕಮ್. ಈಗ ಎಂತ ಕೊಟ್ಟು ಕಿಚ್ಚು ಕರ್ದಾಗ ಬರ್ಬೇಕು ತಾನೆ. ಜಾನು ಕಮ್. ಏನಾಯ್ತು? ಹಾಂ, ಆಯ್ತು. ಬಾ ಮಗನೆ, ಸಾಕು. ಬರಲ್ವಾ? ನೀನು ಹೆಂಡತಿ ಕಾಯ್ತದಳದ ನಿಂಗೋಸ್ಕರ. ಋಷಿ ಕಾಯ್ತಾ ಇದೆ. ಯವ್ವ ತಿಂದು ಜಾಸ್ತಿ ಆಯ್ತು. ಋಷಿ ಕಾಯ್ತದಳದೆ. ನಿದ್ದೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬಾ ಮಗನೆ, ನೀನು ನಿದ್ದೆ ಮಾಡುವಂತೆ. ರೆಸ್ಟ್ ಮಾಡು. ನಂಗೆ ಸ್ವಲ್ಪ ಕೆಲಸ ಇದಾವೆ, ಆಫೀಸ್ ಕೆಲಸ ಇದಾವೆ. ಹೋಗ್ತೀಯಾ ಗೂಡ್ಗೆ? ಹೋಗ್ತೀಯಾ? ನಮ್ಮ ಕರ್ಣನ ಇವಾಗ ಗೂಡಿಗೆ ಬಿಟ್ಬಿಡ್ತೀನಿ. ರೆಸ್ಟ್ ಅವನಿಗೆ ನಿದ್ದೆ ಬಂತು ಆ್ಯಕ್ಚುಲಿ. ಏನು ನಿಂದು ಅತ್ತಿ ಆಯಿತು ನೋಡು. ನೀನು ಸುಮ್ಮನೆ ರೆಸ್ಟ್ ಮಾಡಾಯ್ತಾ? ಇವಾಗ ನಿಮ್ದೆಲ್ಲ ರೆಸ್ಟ್ ಮಾಡೋ ಟೈಮ್ ತಾನೇ. ಒಂದು ಫೋನಲ್ಲಿ ಒಂದು ಫೋನಲ್ಲಿ ಅಂತೀನಿ, ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ, ಇನ್ನೊಂದು ಕೈಯಲ್ಲಿ ಈ ರೀತಿ ಮಾಡಬೇಕು. ಇದು ಪಟಾರ್ ಅಂತ ಹೊಡ್ಕೊಬಿಡುತ್ತೆ. ಅವಾಗ ಕರ್ಣಂಗೆಲ್ಲರೂ ಹೊಡ್ತಾ ಬಿಡುತ್ತೆ ಅಂತ ನನಗೆ ಭಯ. ಇಲ್ಲಿ ಹತ್ತು ಮಗನೆ, ಬಾ, ಹತ್ತಾ ಸರಿ ಬಾ. ಅವಳು ಕಸ್ತಾಳೆ. ಹಾಂ, ಹೋಗು ಒಳಗೆ ಹೋಗು. ರೆಸ್ಟ್ ಮಾಡು ಮಗನೆ. ಹೋಗು, ನಂಗೆ ಕೆಲಸ ಇದಾವೆ. ಹೋಗು, ಇರಲಿ ಪರವಾಗಿಲ್ಲ, ಹೋಗು. ಅವಳೇನು ಮಾಡೋದಿಲ್ಲ, ಹೋಗಿ. ನಿನಗೆ ಹೋಗು. ಸರಿ ಬಾಯ್. ಮಲ್ಕೊಳತ್ತಾ? ನಿದ್ದೆ ಮಾಡಾಯ್ತಾ? ರೆಸ್ಟ್ ಮಾಡಾಯ್ತಾ? ಬಾಯ್. ಕರ್ಣ ಬಾಯ್. ಬೇಬಿ ಬಾಯ್. ರೂಬಿ ಬಾಯ್. ಜಾನು ಬಾಯ್. ಜಾನು ನಿದ್ದೆ ಮಾಡೇ ನೀನು ಸುಮ್ಮನೆ. ಸುಂದ್ರಿ ನಿದ್ದೆ ಮಾಡಾಯ್ತಾ? ನಿದ್ದೆ ಮಾಡೋ, ರೆಸ್ಟ್ ಮಾಡ್ರಿ. ಎಲ್ಲರೂ ಮಲ್ಕೊಳ್ರ, ಸುಮ್ಮನೆ ಕಿರ್ಚ್ಬಾರ್ದಾಯ್ತಾ? ಕಿರ್ಚಿದ್ರೆ ಮಾತ್ರ ನೀವು ಮಲಗಿದಾಗ ನಾನು ಡಿಸ್ಟರ್ಬ್ ಮಾಡ್ತೀನಿ ಅಷ್ಟೇ. ಹಾಂ, ಓಕೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆಯೇ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಬಾಯ್.